ಅವ್ರು ಬಿಡ್ರಿ ಅವ್ರು ಸುಮ್ಮನೆ ತಿಕ್ಲತ್ತಿ ಬಂದಿದ್ರು. ಈಗ ನೀವು ಕೇಳಿದೆಲ್ಲ ಕುಣ್ದಂಗೆಲ್ಲ ಕುಣಿದ್ಬಿಟ್ಟು ಹಾಳಾದ್ರೆ ಯಾರ ಹೆಸರು ಬರುತ್ತೆ? ಬಂದಿದೆಯಲ್ಲ ಆಲ್ರೆಡಿ, ಬಂದಿದೆಯಲ್ಲ, ಈಗ ಓಡಾಡ್ತಿದೆಯಲ್ಲ, ಹೆಸರು ಗೊತ್ತಲ್ಲ. ಇವಾಗ ಯಶು ಎಲ್ರಿಗಿನ್ನ ಸ್ಪೆಷಲ್ ಕಾಮನ್ ಸ್ಪೆಷಲ್ ಇದಾರೆ ಅಲ್ವಾ? ಹೆಂಗಾದ್ರು ಅಲ್ಲ, ಹೆಂಗಾದ್ರು ಪೇರೆಂಟ್ಸ್ ಯಾರು ತಾವೇ ಅಲ್ವಾ? ಮತ್ತೆ ಅಲ್ಲಿ ತಿಳ್ಕೊಳ್ಳಿ, ಯಾಕೆ ನೀವ್ ಈ ತರ ರಫ್ ಆಗಿ ಮಾತಾಡ್ತೀರಾ ಅಂದ್ರೆ, ರಫ್ ಆಗಿ ಮಾತಾಡಿದ್ಕೆ ಅಲ್ಲಿ ಹೋಗಿದ್ದು. ಪ್ಯಾಂಪರ್ ಮಾಡ್ಕೊಂಡು ಅಡ್ಗೆ ಮನೇಲಿ ಕೂರ್ಸ್ಕೊಂಡಿದ್ರೆ ಹಿಂಗ ಆಗ್ತಿರ್ಲಿಲ್ಲ. ಉತ್ತರ ಎಲ್ಲೇ ಕೊಟ್ನಾ? ಬ್ಯೂಟಿಫುಲ್. ಹೌದು. ನಿಮ್ಮಗೂ ಇವತ್ತಿನ ಸಮಾಜದ ಮಕ್ಕಳಿಗೆ ನೀವು ಕಟುತ್ವವಾಗಿ ಇವಾಗ ಎರಡು ಉದಾಹರಣೆ ಇಲ್ಲ. ನೀವು ನೆಗೆಟಿವ್ ನೋಡಿದಿರಾ, ಪಾಸಿಟಿವ್ ನೋಡಿದಿರಾ? ಇಲ್ಲೇ ನೋಡಿದಿರಾ? ಈಗ ದುಡ್ಡಿರೋರ್ ಮಕ್ಳು ಏನಾಗ್ತಿದಾರೆ, ದುಡ್ಡಿಲ್ದೆ ಡ್ರೈವರ್ ಮಗ ಏನಾಗಿದ್ದಾನೆ, ಅದ್ರಲ್ಲಿ ಎಲ್ಲಿಂದ ಆಗ್ತಾನೆ? ಕಲ್ಚರ್ ಇಂದ, ಗೈಡೆನ್ಸ್ ಇಂದ. ನಾವು ಕೊಟ್ಟಿದೀವಿ ಆ ಗೈಡೆನ್ಸ್, ಆ ಕಲ್ಚರ್. ಈಗ ನಿಮ್ಗೆ 18 ವರ್ಷ ಮಗು ಅಂಬೆಗಾಲ್ ಹಿಡ್ದು ನಡಿದಾನೆ ನಿಮ್ಗೆ ಹಾಲು ಕುಡಿಸ್ತಾನೆ ಮಗು ಬೆಳೆಯಲ್ಲ. ಆ ಕೆಲ್ಸ ಮಾಡಿ ಅದ್ರ ಜೊತೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಕಳ್ಸಿದೀವಿ. ಈಗ ದುಡಿತಾವನೆ. ಅವಾಗ ಈಗ ಯಶೋರ ಅಪ್ಪ ಕಷ್ಟಪಟ್ಟಿರೋದು, ಯಶೋರ ಅಮ್ಮ ಕಷ್ಟಪಟ್ಟಿರೋದು ನಿಮಗೆ ಕಾಣಿಸಲ್ಲ. ಒಂದ್ಸಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ರು, ಅದೇ ಬಂದು ಬೆಂಗಳೂರಿಗೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿದ್ದೆ ಮಾಡಿ. ಅಲ್ಲ, ಅದ ಅವ್ರು ಬಿಡ್ರಿ ಅವ್ರು ಸುಮ್ನೆ ತಿಕ್ಲತ್ತಿ ಬಂದಿದ್ರು. ಅಲ್ಲಿ ನಾವ್ ಬೈತೀವಿ ಅಂತ ಹೇಳ್ದೆ ಕೇಳದೆ ಓಡ್ ಬರೋದು, ಇನ್ನು ಹೇಳ್ಕೊಂಡ್ರೆ ಮನೇಲಿ ಇಲ್ಲೇ ಉಳ್ಕೊ ಅಂತಾರೆ ಅಂತ ಅವ್ರದ್ದು ಬೇರೆ. ಅಂದ್ರೆ ಅವ್ನಿಗೆ ಆಕ್ಟಿಂಗ್ ಹುಚ್ಚು ಬಂದ, ಅವ್ನಿಗೆ ಯಾರೋ ನೆಂಟ್ರ ಮನೇಲಿ ಬೇಡ ಅಂದ್ರು, ಅವ್ನಿಗೆ ನಾವ್ ಹೇಳು ಕಳ್ಸಿದ್ವಿ, ನೀನ್ ಇಲ್ಲಿಂದ ಹೋಗಿ ಯಾರು ನಮ್ ರಿಲೇಷನ್ ಮನೆಗೆ ಹೋಗಿ ಅವ್ರು ನಮ್ಗೆ ಏನಾರ ಅಂದ್ರೆ ನನಗೇನಂದ್ರೆ ಇದೇ ತರ ಈಗ ಕಟ್ಟಕೋ ಅಂದ್ರೆ ಈಗ ಆ ಕಟ್ಟಕ್ ಮಾಡಿದ್ಕೆ ಅಲ್ಲಿರೋದು. ಕರೆಕ್ಟ್. ಅಂದ್ರೆ ಇವಾಗ ಮಕ್ಳಿಗೆ ನಾವು ಪ್ರೇರೇಪಣೆ ಮಾಡಿ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರೆ ಹಾಳಾಗ್ತಾರೆ. ಈಗ ಅವ್ರೇನೋ ಮಾಡ್ತಾ ಇರ್ತಾರೆ, ನೀವ್ ಹೇಳಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ನೀವ್ ಹೇಳ್ಬೇಕು. ಇವತ್ತು ಸಮಾಜದಲ್ಲಿ ಮಕ್ಳು ಎಲ್ರಿಗೂ ಆಗ್ತಾರೆ. ಎಲ್ರು ಸಮಾಜಕ್ಕೆ ಒಂದ್ ಒಳ್ಳೆ ಪ್ರಜೆ ಮಾಡ್ಬೇಕು ಅನ್ನೋದು ಇರ್ಬೇಕು, ಕನ್ಸಿರ್ಬೇಕು. ನಮ್ಗೆ ಇಬ್ರಿಗೂ ಎಜುಕೇಶನ್ ಇಲ್ಲ, ಆಸ್ತಿ ಇರ್ಲಿಲ್ಲ, ದುಡ್ಡಿರ್ಲಿಲ್ಲ, ಮಕ್ಳಿದಾರೆ ಅಂದ್ಬಿಟ್ಟು ಅವ್ರನ್ನ ನಾವು ಬಿಟ್ಟು, ಇವತ್ತು ನಾನು ಹೇಳ್ತೀನಿ, ಬಡವ್ರ ಮಗ ಏನಾದ್ರು ದೊಡ್ಡ ಮಟ್ಟ ತಪ್ಪು ಮಾಡಿದ್ರೆ ಎಂತ ಸುದ್ದಿ ಮಾಡ್ತಿದ್ರಿ ಅಲ್ವಾ? ಇವತ್ತು ಬೇರೆಯವ್ರ ಮಕ್ಳು ಮಾಡಿರ್ಬೋದು, ಅಥವಾ ಬಡವ್ರ ಮಗ ಶ್ರೀಮಂತ ಆದ ಅನ್ನೋದು, ಅಥವಾ ಶ್ರೀಮಂತರ ಮಕ್ಳು ಏನೋ ತಪ್ಪು ಮಾಡಿದ್ರು ಅನ್ನೋದು ಎರಡೂ ಒಂದೇ ಕೌಂಟ್ ಆಗೋದು. ಅಲ್ಲಿ ಏನ್ ವೇರಿಯೇಷನ್ ಬರಲ್ಲ. ನಮ್ಮ ತಂದೆ ತಾಯಿ ಕರ್ತವ್ಯ ಏನಂದ್ರೆ ಮಕ್ಕಳನ್ನ ಒಂದ್ ದಡ ಸೇರಿಸ್ಬೇಕು, ಅದು ನಮ್ ಕರ್ತವ್ಯ. ಅಂದ್ರೆ ಮಕ್ಳು ಇರಕ್ ಹೋಗ್ಬಾರ್ದು. ನಾನು ಹೇಳೋದು, ಮಕ್ಕಳನ್ನ ಎತ್ತ ಮೇಲೆ ಅದ್ ನಮ್ ಜವಾಬ್ದಾರಿ. ನಮ್ಮ ಹಿರಿಯರು ನಮ್ಗೆ ಹಂಗೆ ಮಾಡಿದ್ದಾರೆ. ಅದರಿಂದ ನಾವ್ ಇವತ್ತಿಗೂ ನೀನೇನೋ ಈಗ ಸಿಕ್ಕಲ್ಲ ಬಿಡಿ ಅವ್ನ ಕೈಗೆ, ಅವನು ಹಾವು ಅನ್ನಕ್ಕೆ ಸಿಕ್ಕದಷ್ಟೇ. ಇವತ್ತೆಲ್ಲ ಅಷ್ಟೊಂದು ಬೈಯಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅವ್ನ್ ಸಿಗಲ್ಲ, ಅವನೇ 100 ಕೆಲ್ಸ. ಬಟ್ ಅವತ್ತಿನ ದಿನ ಅವ್ನ್ ಸರ್ಕಲ್ ಇರೋರೆಲ್ಲ ಇದೇ ತರ ಯಾಕಮ್ಮ ಹಿಂಗ್ ಬೈತೀರಾ ಅಂತಿದ್ರು. ಇವತ್ತು ಅಲ್ಲಿ ಹೋಗಿದ್ದಾನೆ. ಬಟ್ ಇವತ್ತಿನ ಸಮಾಜದಲ್ಲಿ ನಮ್ಮ ಮಕ್ಳಿಗೆ ಹಂಗ್ ಬೈದ್ ಬಿಟ್ರೆ ಮಕ್ಳು ಮನೆ ಬಿಟ್ಟೆ ಹೋಗ್ಬಿಡ್ತೀವಿ. ಇವಾಗ ಚಿಕ್ಕ ವಯಸ್ಸಿಗೆ ಬಿಟ್ಟು ನಮ್ಮನೇಲಿ ಬಿಟ್ಟೋದ್ರೆ ಹೋಗುವಂತೀವಪ್ಪ, ಏನಂತೆ ನಾನು ಹೇಳ್ತೀನಿ. ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಹೋಗುವಂತೀವಿ. ಅಷ್ಟು ಗಟ್ಟಿಗಿರ್ಬೇಕು ಪೇರೆಂಟ್ಸ್, ಅಷ್ಟು ಗಟ್ಟಿಗಿರ್ಬೇಕು. ಹೋಯ್ತೀಯ ಹೋಗು. ಒಳ್ಳೆ ಸಮಾಜಕ್ಕೆ ಉತ್ತಮ ಸಂದೇಶ. ಅಪಾರ್ಟ್ ಫ್ರಮ್ ಸಿನಿಮಾ ನೋಡೋದಾದ್ರೆ ಮಕ್ಳು ಇವತ್ತಿನ ಪೇರೆಂಟ್ಸ್ ಮುದ್ದು ಮಾಡುವಷ್ಟು ಅದ್ ಏನ್ ಗೊತ್ತೇನ್ರಿ, ಪ್ರೀತಿ ಒಳಗಿರ್ಬೇಕು, ಅದು ಪ್ರದರ್ಶನ ಆಗ್ಬಾರ್ದು. ಈಗ ನೀವು ಕೇಳಿದೆಲ್ಲ ಕುಣ್ದಂಗೆಲ್ಲ ಕುಣಿದ್ಬಿಟ್ಟು ಹಾಳಾದ್ರೆ ಯಾರ ಹೆಸರು ಬರುತ್ತೆ? ಅಪ್ಪ ಅಮ್ಮ ಸಿಂಗ್ ನೋಡ್ಕೊಂಡ್ರು ಅಂತಾರೆ. ಅಲ್ಲ, ಬಂದಿದೆಯಲ್ಲ ಆಲ್ರೆಡಿ, ಬಂದಿದೆಯಲ್ಲ, ಈಗ ಓಡಾಡ್ತಿದ್ಯಲ್ಲ, ಹೆಸರು ಗೊತ್ತಲ್ಲ. ಎಲ್ರು ಪೇರೆಂಟ್ಸ್ಗೂ ಬೈಯದೆ ನಮ್ಮನ್ನ. ಯಾರು ಮಕ್ಳಿಗೆ ಬೈಯಲ್ಲ, ಅವ್ರ ತಂದೆ ತಾಯಿ ಸರಿ ಇಲ್ಲ ಅಂತ ಬೈತಾರೆ. ಬಟ್ ಇವ್ ಚೆನ್ನಾಗಿರೋದಕ್ಕೆ ಯಶು ತುಂಬಾ ದೊಡ್ಡ ಗ್ರೇಟ್ ಅಂತೀರ. ಎಷ್ಟಿಂದ ನಾವು ಪಟ್ಟಿರೋ ಕಷ್ಟ ನಮ್ಗೆ ಗೊತ್ತು.